ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು, ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು, ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು, ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು, ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ,
ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಪೊಲಿಟಿಕಲ್ ರಿಯಾಕ್ಷನ್ಸ್ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅದರೊಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ. ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನ್ ಯಾವ ರೇಟಿಗೆ ಮಾರ್ತಾ ಇದೀಯಪ್ಪ, ನೀನ್ ನನ್ಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರು ಮಹಾನ್ ಪುರುಷರು ಚೈನಾದವರು, ಬಿಗ್ ಫಾರ್ಮಾಸ್ಯೂಟಿಕಲ್ಸ್, DHB ಫಾರ್ಮಾಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದನ್ನ ಚೈನಾದಿಂದ 2500ವರೆಗೂ 3000ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇನೆ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನ ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ.